ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? We learned lot of interesting things in critical thinking, right? All right. Today's session in English is going to be continuation of question words. Last class we had seen WH based question words. ನೆನ್ಪಿದ್ಯಾ ಯಾವ್ದೆಲ್ಲ WH based question words ಅಂತ? Yes, very good. What, where, when, why, whom, whose, where. Yes, there are 7 WH question based words. ಯಾವಾಗೆಲ್ಲ ಅದನ್ನ ಉಪಯೋಗಿಸ್ತೀವಿ, ಎಂತಹ ಸಂದರ್ಭಗಳಲ್ಲಿ WH questions ಬರುತ್ತೆ ಅನ್ನೋದನ್ನ ನೋಡಿದ್ವಿ. You are able to remember it, or shall we have a quick recap on it? You want to have a quick recap on it? Sure, we will. Okay. All right. One moment, I shall share the screen. Is my screen visible? Yeah, I hope the screen is very much visible to all of you. Right? So I told 7 WH question based words are there. Correct? ಮೊದಲು ವಾಟ್ ನೋಡಿದ್ವಾ? ಫಸ್ಟ್ ವಿ ಹ್ಯಾಡ್ ಸೀನ್ ವಾಟ್, ಹೂ, ವೇರ್, ವೆನ್, ವೈ, ಹೂಸ್, ಹೂಮ್. ಯಾರು, ಏನು, ಸಾರಿ ವಾಟ್ ಏನು, ಹೂ ಯಾರು, ವೇರ್ ಎಲ್ಲಿ, ವೆನ್ ಯಾವಾಗ, ವೈ ಯಾತಕ್ಕೆ, ಹೂಸ್ ಯಾರ್ದು, ಹೂಮ್ ಯಾರಿಗೆ. ಹೀಗೆ ತಾನೇ ಹೇಳ್ತೀವಿ ಮಕ್ಳೇ ಕನ್ನಡದಲ್ಲೂ, ಅಲ್ವಾ? So these are the English question words, and these are beginning with WH. What, who, where, when, why, whose, whom. That's how we spell it. When do we use what? ಯಾವಾಗ ಒಂದು ವಿಷಯದ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಒಂದು ಹೆಸರನ್ನ ತಿಳ್ಕೊಬೇಕು, ಆವಾಗೆಲ್ಲ ಇದನ್ನ ಬಳಸ್ತೀವಲ್ವಾ? ಕರೆಕ್ಟಾ? ಯೂಸ್ ಟು ಆಸ್ಕ್ ಅಬೌಟ್ ಥಿಂಗ್ಸ್, ಆಬ್ಜೆಕ್ಟ್ ಆರ್ ಇನ್ಫಾರ್ಮೇಶನ್. ಒಂದು ವಿಷಯದ ಬಗ್ಗೆ ಹೆಚ್ಚಾಗಿರೋ ಇನ್ಫಾರ್ಮೇಶನ್ ನಮ್ಗೆ ಸಿಗ್ಬೇಕು ಅಂದ್ರೆ ಇವಾಗ ನಾವು ವಾಟ್ ಅನ್ನ ಉಪಯೋಗಿಸ್ತೀವಿ. ರೈಟ್? ವಾಟ್ ಇಸ್ ಯೋರ್ ನೇಮ್? ಕರೆಕ್ಟ್. ವಾಟ್ ಡು ಯು ಡೂ? ನೀವೇನ್ ಮಾಡ್ತೀರಾ? ಎಕ್ಸಲೆಂಟ್, ವೆರಿ ಗುಡ್ ಎಕ್ಸಾಂಪಲ್. ನೆಕ್ಸ್ಟ್ ಹೂ, ಯಾರು. ಹೂ, just to ask the person. Used to ask about a person or people doing the action. ಯಾರ ಆ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ, ಅಂದ್ರೆ ಪರ್ಸನ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಈ ಹೂ ಅನ್ನೋ ಕ್ವೆಶನ್ ವರ್ಡ್ ಅನ್ನ ಉಪಯೋಗಿಸ್ತೀವಿ ಅಲ್ವಾ? ಏನು ಅಂತ ಬಂತಂದ್ರೆ ವಾಟ್, ಆಬ್ಜೆಕ್ಟ್, or you want to seek information. Who, it is pertaining to person. I repeat it again and again so that it gets registered in your mind. All right? ಮತ್ತೆ ಮತ್ತೆ ಹೇಳ್ತಿದೀನಿ ಅಂತ ಅನ್ಕೊಂಬೇಡಿ. ವೇರ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ? ಎಲ್ಲಿ. ವೇರ್, you get to know the place. Used to ask about a place or location. ಎಲ್ಲಿದೆ ನಿಮ್ಮ ಮನೆ? Where is your house? Correct? This is how we ask. A simple sentence. Correct? Where, it is to ask about a place. Where is it? Location, ಜಾಗ ಎಲ್ಲಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಈ ವೇರ್ ಅನ್ನ ನಾವು ಬಳಸ್ತೀವಿ. ನೆಕ್ಸ್ಟ್ ವೆನ್, ಯಾವಾಗ. ವೆನ್ ಇಸ್ ಯೋರ್ ಬರ್ತ್ಡೇ? ವೆನ್ ಇಸ್ ಯೋರ್ ಸ್ಕೂಲ್ ರಿಓಪನ್? ಯಾವಾಗ ನಿಮ್ಗೆ ಸ್ಕೂಲ್ ಓಪನ್ ಆಗತ್ತೆ? ನಿಮ್ ಬರ್ತ್ಡೇ ಯಾವಾಗ? ಯಾವಾಗ ಅಂತ ಇರುವಾಗ ವೆನ್ ಅನ್ನ ನಾವು ಬಳಸ್ತೀವಿ. ಯೂಸ್ ಟು ಆಸ್ಕ್ ಅಬೌಟ್ ಟೈಮ್, ಡೇಸ್ ಆರ್ ಡೇಟ್ಸ್. Why? ಯಾಕೆ? You want to know the reason. At that point of time, you use why to ask for a reason or explanation. ಇದನ್ನ ನೀವು ಆನ್ಸರ್ ಮಾಡುವಾಗ ಬಿಕಾಸ್,
ಅನ್ನೋ ಪದನ ಉಪಯೋಗಿಸ್ತೀರಾ. ಯಾತಕ್ಕೆ ಆತರ ಮಾಡಿದ್ರಿ ಅಂತ ಹೇಳೋದಿಕ್ಕೆ ನೀವೇನಂತೀರಾ, ಆ ಕಾರಣವನ್ನ ಹೇಳ್ತೀರಲ್ಲ, ಆ ಕಾರಣವನ್ನ ಹೇಳ್ಬೇಕಂದ್ರೆ ಆಗ ಬಿಕಾಸ್ ಅನ್ನ ನಾವು ಬಳಸ್ಬೇಕಾಗತ್ತೆ. ಕರೆಕ್ಟಾ? ಹೂಸ್ ಯಾರ್ದು, ಹೂಸ್ ಬುಕ್ ಇಸ್ ದಿಸ್. ನಿಮ್ ಕ್ಲಾಸ್ ಅಲ್ಲಿ ಒಂದು ಬುಕ್ ನ ನೀವ್ ನೋಡ್ತೀರಾ, ಆದ್ರೆ ಯಾರ್ದಂತ ನಿಮ್ಗೆ ಅದು ಗೊತ್ತಾಗ್ತಿಲ್ಲ. ಹೂಸ್ ಬುಕ್ ಇಸ್ ದಿಸ್ ಅಂತ ಕೇಳ್ತೀರಾ ಅಲ್ವಾ. ಹೂಸ್ ಪೆನ್ ಇಸ್ ದಿಸ್, ಯಾರ್ದು ಅಂತ ಕೇಳುವಾಗ ಇಟ್ ಇಸ್ used to ask about possession or ownership. Kindly consider it as used to ask about possession or ownership. You is missing over here. All right. Used to ask about possession or ownership. All right. Whom? Whom? Yarge. Used to ask about a person who receives the action. Whom will you give this pen? Yar kodtiya ee pen anna? Yes. Whom? ಯಾರಿಗೆ. ಯೂಸ್ ಟು ಆಸ್ಕ್ ಅಬೌಟ್ ಪರ್ಸನ್ ಹೂ ರಿಸೀವ್ಸ್ ದಿ ಆಕ್ಷನ್. ಆ ಆಕ್ಷನ್ ನ ಯಾರು ತಗೊಳ್ತಾರೋ ಆಗ ನಾವು ಹೂಮ್ ಅನ್ನ ಬಳಸ್ತೀವಿ. ಕ್ರಿಯಾ ಅದದು ಯಾರು ಹೋಗಿ ತಲುಪತ್ತೋ ಆವಾಗ ನಾವು ಯಾವಡನ್ನ ನಾವು ಉಪಯೋಗಿಸ್ತೀವಿ. ಎಸ್, ಹೂಮ್. ಕನ್ಫ್ಯೂಸ್ ಆಗ್ಬೇಡಿ, ಹೂಮ್. ಆಯ್ತಾ? ಸೊ these are the 7 WH question words that we use. Shall we answer few questions pertaining to it? Okay. You need to fill in the WH question words. Okay. ಇವಾಗ ನಾವು ಎಲ್ಲೆಲ್ಲ ಉಪಯೋಗಿಸ್ತೀವಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಇವಾಗ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಅಂದ್ರೆ ಯಾವ ಕ್ವೆಶನ್ ವರ್ಡ್ ಇಲ್ಲಿ ಬರ್ಬೇಕು ಅನ್ನೋದ್ರ ನಿಮ್ಗೆ ಗೊತ್ತಿರ್ಬೇಕು ಚೆನ್ನಾಗಿ. ಡ್ಯಾಶ್ ಲೆಫ್ಟ್ ದ ಡೋರ್ ವೈಡ್ ಓಪನ್ ಅಂಡ್ ಲೆಟ್ ದ ಕ್ಯಾಟ್ ರನ್ ಔಟ್. ಯಾರಪ್ಪ ಅದು ಬಾಗಲ್ನ ದೊಡ್ಡದಾಗಿ ತೆಗ್ದಿಟ್ಟಿದ್ದಾರೆ, ಆ ಬೆಕ್ಕು ಹೊರಗಡೆ ಓಡೋಯ್ತು. ಯಾರ್ ಮಾಡಿದ ಕೆಲ್ಸ ಅದು? ಯಾರು? ಏನ್ ಆನ್ಸರ್ ಮಕ್ಕಳೇ? ಹೂ. ಎಕ್ಸಲೆಂಟ್, ಸೂಪರ್. ಹೂ ಲೆಫ್ಟ್ ದ ಡೋರ್ ವೈಡ್ ಓಪನ್. ಡ್ಯಾಶ್ ಮಡಿ ಶೂಸ್ ಆರ್ ದೀಸ್. ಅಲ್ಲಿ ಕೊಳೆಯಾಗಿರೋ ಶೂಸ್ ಗಳನ್ನ ನೋಡ್ತಾ ಇದ್ದೀರಾ. ಯಾರ್ದಂತ ನಿಮ್ಗೆ ಗೊತ್ತಾಗ್ತಿಲ್ಲ, ಯಾರ್ದಂತ ಗೊತ್ತಾಗ್ತಿಲ್ಲ, ಯಾರ್ದಂತ ನೀವು ಕೇಳ್ತಾ ಇದ್ದೀರಾ. ಹೂಸ್, ಯಾರ್ದು. ಯು ವಾಂಟ್ ಟು ನೋ ದಿ ಪರ್ಸನ್. ಹೂಸ್. Whose muddy shoes are these? Dash did the teacher praise in front of the whole class. ಯಾರನ್ನ ಹೊಗಳಿದ್ರು ಆ ಟೀಚರು ಇಡೀ ಕ್ಲಾಸ್ ಮುಂದೆ. ಇವಾಗ ನೀವು ಒಂದು ಕಾಂಪಿಟಿಷನ್ ನಡೀತಿದೆ ಕ್ಲಾಸ್ ಅಲ್ಲಿ, ಒಬ್ರು ಗೆದ್ಬಿಟ್ಟಿದ್ದಾರೆ. ಅವರು ಯಾರ ಮುಂದೆ ಅವ್ರನ್ನ ಪ್ರೇಸ್ ಮಾಡಿದ್ರು ಅಂತ ಕೇಳ್ತಾರಲ್ಲ. ಅಮ್ಮ ಕೇಳ್ತಾರ ಮನೆಯಲ್ಲಿ ನಿಮ್ಮನ್ನು? ನಾನ್ ಚಿಕ್ಕವಳಾಗಿದ್ದಾಗ ನನ್ನನ್ನು ಆ ತರಾನೇ ಕೇಳ್ತಿದ್ರು. ಡ್ಯಾಶ್ ಡಿಡ್ ದ ಟೀಚರ್ ಪ್ರೇಸ್ ಇನ್ ಫ್ರಂಟ್ ಆಫ್ ಹೋಲ್ ಕ್ಲಾಸ್. ಯಾರನ್ನ? Whom did the teacher praise in front of the whole class? Whom did the teacher praise in front of whole class? Or what did the teacher praise? Who? I'm getting different answers. What should I choose? ಯಾರನ್ನ? ಯಾರನ್ನ praise ಮಾಡಿದ್ರು? This action word praise is received by whom? Yes. Dash did the child cry so much. ಯಾಕ ಮಗು ಅಷ್ಟು ಜೋರಾಗಿ ಹತ್ತಿದ್ರು? ಯಾಕೆ? ಕಾರಣ ಗೊತ್ತಾಗ್ಬೇಕು. ಕಾರಣ ಗೊತ್ತಾಗ್ಬೇಕಂದ್ರೆ ಏನ್ ಮಕ್ಳೇ? ಎಸ್, ಪರ್ಫೆಕ್ಟ್. ವೈ ಅನ್ನೋ ಕ್ವಶನ್ ವರ್ಡ್ ನ ನಾವು ಬಳಸ್ತೀವಿ. ಎಕ್ಸಾಕ್ಟ್ಲಿ. ಡ್ಯಾಶ್ ಡು ಯು ವಾಂಟ್ ಟು ಇನ್ವೈಟ್ ಟು ಯುವರ್ ಬರ್ತ್ಡೇ ಪಾರ್ಟಿ? ಬರ್ತಿದ್ಯಾ ನಿಮ್ಗೂ ಬರ್ತ್ಡೇ? ಯಾರನ್ನ ಕರಿಬೇಕಂತ ಅನ್ಕೊಂಡಿದೀರಾ? Okay, I'm getting answer as whom? Yes, you are perfect. ಯೋಚನೆ ಮಾಡಬೇಡ. ಯಾರನ್ನ ನೀವು ಇನ್ವೈಟ್ ಮಾಡ್ಬೇಕಂತಿದ್ದೀರಾ? ಯಾರನ್ನ? Whom? Dash do you eat for breakfast every morning? ಏನನ್ ತಿಂದ್ರಿ ಬೆಳಿಗ್ಗೆ ತಿಂಡಿಗೆ? ಏನ್ ಮಾಡಿದ್ರಿ ತಿಂಡಿಗೆ? ಪ್ರತಿದಿನ ಬೆಳಿಗ್ಗೆ ಏನ್ ತಿಂಡಿ ಮಾಡ್ತೀರಾ? What do you eat? ಏನ್ ತಿಂಡಿ ಮಾಡ್ತೀರಾ ಬೆಳಿಗ್ಗೆ? ಪ್ರತಿದಿನ ಏನ್ ಮಾಡ್ತೀರಾ? ವಾಟ್ ಡು ಯು? ಏನು? ಒಂದು ವಿಷಯವನ್ನ ತಿಳ್ಕೊಬೇಕಂತಿದ್ದಾರೆ. ಡ್ಯಾಶ್ ಡಿಡ್ ಯು ಹೈಡ್ ಮೈ ಕಾಮಿಕ್ ಬುಕ್? ಐ ಕಾಂಟ್ ಫೈಂಡ್ ಇಟ್. ಎಲ್ಲಿ ಬಚ್ಚಿಟ್ಟಿದ್ ಬಿಟ್ಟಿದ್ಯಾ ನನ್ ಕಾಮಿಕ್ ಬುಕ್ ನ? ನನ್ಗೆ ಕಾಣಿಸ್ತಾನೆ ಇಲ್ಲ ಅದು.
ಈ ಮನೇಲಿ ಅಣ್ಣ ತಮ್ಮ ತಂಗಿರಿದ್ರೆ ಇದನ್ ಮಾಡ್ತಾರಲ್ಲ, ನಿಮ್ಗೆ ಇಷ್ಟವಾಗಿರೋ ಒಂದು ವಸ್ತುವಾಗಿದ್ರೆ ಅದು ಎಲ್ಲಾದ್ರೂ ಬಚ್ಚಿಟ್ಬಿಡ್ತಾರಲ್ಲ. ನಡೆಯತ್ತಾ ನಿಮ್ ಮನೇಲೂ ಆತರ? ಎಲ್ಲಿಟ್ಟಿದ್ಯಾ ಗೊತ್ತಾಗ್ತಾನೆ ಇಲ್ಲ. ವೇರ್ ವೇರ್ ಡಿಡ್ ಯು ಹೈಡ್ ಮೈ ಕಾಮಿಕ್ ಬುಕ್? ಡ್ಯಾಶ್ ಜಾಕೆಟ್ ಇಸ್ ದಿಸ್ ಹ್ಯಾಂಗಿಂಗ್ ಆನ್ ಬ್ಯಾಕ್ ಆಫ್ ದಿ ಚೇರ್? ಯಾರ್ದಪ್ಪ ಇದು ಜಾಕೆಟು ಚೇರಿನ ಹಿಂದೆ ಇರೋದು? ಹೂಸ್ ಜಾಕೆಟ್ ಇಸ್ ದಿಸ್? ಡ್ಯಾಶ್ ಡಸ್ ದ ಸ್ಕೂಲ್ ಬಸ್ ಕಮ್ ಇನ್ ದ ಮಾರ್ನಿಂಗ್? ಯಾವಾಗ ಬರುತ್ತೆ ಸ್ಕೂಲ್ ಬಸ್ಸು ಪ್ರತಿದಿನ? ವೆನ್. ಎಕ್ಸಾಕ್ಟ್ಲಿ, ಯಾವಾಗ ಅಂತ ಇರುವಾಗ ವೆನ್. ಡ್ಯಾಶ್ ಶುಡ್ ಐ ಗಿವ್ ದಿಸ್ ಲಾಸ್ಟ್ ಫೋನ್ ಟು? ಯಾರಕ್ ನಾನು ಕೊಡ್ಬೇಕು? ಯಾರಕ್ ಕೊಡ್ಬೇಕಪ್ಪ? ಯಾರ ವಸ್ತುವನ್ನ ತಗೊಳ್ತಾರೆ ಅಂದ್ರೆ ಆಕ್ಷನ್ ಇಸ್ ರಿಸೀವ್ ಬೈ ಸಮ್ ಒನ್. ಹೂಮ್ ಶುಡ್ ಐ ಗಿವ್ ದಿಸ್ ಲಾಸ್ಟ್ ಫೋನ್ ಟು? ಎಕ್ಸಾಕ್ಟ್ಲಿ, ಇವಾಗ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ ಚೆನ್ನಾಗಿ ಯಾವಾಗ ಯಾವ ಪ್ರಶ್ನೆ ವರ್ಡ್ ಅನ್ನ ಬಳಸ್ಬೇಕು ಅಂತ. ಡ್ಯಾಶ್ ಟೋಲ್ಡ್ ಯು ದಟ್ ಡಾಗ್ ಕ್ಯಾನ್ ಫ್ಲೈ? ಹಾರತ, ನಾಯಿ ಹಾರತ? ಯಾರ್ ಹೇಳಿದ್ರು ನಿಮ್ಗೆ ನಾಯಿ ಹಾರತ್ ಅಂತ? ಯಾರ್ ಹೇಳಿದ್ರು? ಯಾರ್ ಹೇಳಿದ್ರು? ಹೂ ಟೋಲ್ಡ್ ಯು? ಎಕ್ಸಾಕ್ಟ್ಲಿ, ಹಾರತ ನಾಯಿಗಳು. ವಿಚಿತ್ರವಾಗಿದೆಯಲ್ಲ ಪ್ರಶ್ನೆ. ಡ್ಯಾಶ್ ಡಿಡ್ ಯು ಪುಟ್ ಮೈ ರೆಡ್ ಪೆನ್ಸಿಲ್ ಆಫ್ಟರ್ ಯೂಸಿಂಗ್ ಇಟ್? ಎಲ್ಲಿಟ್ಟೆ ನನ್ನ ರೆಡ್ ಪೆನ್ಸಿಲ್ ನ? ಉಪಯೋಗಿಸ್ದೆ ತಾನೆ, ಎಲ್ಲಿಟ್ಟೆ ನೀನು? ವೇರ್ ಡಿಡ್ ಯು ಪುಟ್ ಮೈ ರೆಡ್ ಪೆನ್ಸಿಲ್ ಆಫ್ಟರ್ ಯೂಸಿಂಗ್ ಇಟ್? ಎಲ್ಲಿ ಎಲ್ಲಿಟ್ಟೆ ನನ್ನ ರೆಡ್ ಪೆನ್ಸಿಲ್ ಅನ್ನ? ಡ್ಯಾಶ್ ಡು ಯು ಮೇಕ್ ಅ ಪೇಪರ್ ಬೋಟ್ ವಿತ್ ದಿಸ್ ಶೀಟ್ ಆಫ್ ಪೇಪರ್? ಹೇಗ್ ಮಾಡ್ತೀಯಾ? ಹೇಗೆ ನನ್ಗೆ ಒಂದ್ ವಿಷಯ ತಿಳ್ಕೊಬೇಕು, ಹೇಗ್ ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ಅವಾಗ ಏನ್ ಮಾಡ್ತೀನಿ, ಅವಾಗ WH ಬೇಸ್ ಕ್ವಶನ್ ವರ್ಡ್ಸ್ ನಾವು ಉಪಯೋಗಿಸೋದಿಲ್ಲ. ಹೋದ್ ಸೆಷನ್ ಅಲ್ಲಿ ನಾನು ಅದೇ ಬೇರೆ ಹೇಳಿದ್ದೆ, ಎಲ್ಲಾ WH ಬೇಸ್ ಕ್ವಶನ್ ವರ್ಡ್ಸ್ ಅಲ್ಲೇ ಹೇಳಕ್ ಆಗಲ್ಲ. ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲಿ, ಯಾಕೆ, ಇದಕ್ಕೆಲ್ಲ ನಾವು ಯಾರಿಗೆ, ಇದೆಲ್ಲ ಇದೆಲ್ಲ ತಿಳ್ಕೊಳ್ಳೋದಕ್ಕೆ WH ಬೇಸ್ ವರ್ಡ್ಸ್ ನಾವು ಉಪಯೋಗಿಸ್ತೀವಿ. ಹೇಗೆ ಅಂತ ಬರುವಾಗ ನಾವ್ ಏನ್ ಬಳಸ್ತೀವಿ? ಹೇಗೆ, ಹೌ ಡು ಯು ಮೇಕ್ ಅ ಪೇಪರ್ ಬೋರ್ಡ್ ವಿತ್ ದಿಸ್ ಶೀಟ್ ಆಫ್ ಪೇಪರ್? ದಿಸ್ ಇಸ್ ಅನ್ ಎಕ್ಸೆಪ್ಷನ್ ಟು WH. ಇದು WH ಬೇಸ್ ಕ್ವಶನ್ ವರ್ಡ್ ಇಲ್ಲ ಇಲ್ಲ. ಹೇಗೆ ಅಂತ ತಿಳ್ಕೊಬೇಕಾದ್ರೆ ಹೌ ಅಂತ ಇರೋ ಕ್ವಶನ್ ವರ್ಡ್ ನ ನಾವು ಉಪಯೋಗಿಸ್ತೀವಿ. ಡ್ಯಾಶ್ ಡು ಯು ಫೀಲ್ ವೆನ್ ಯು ಈಟ್ ಯೋರ್ ಫೇವ್ರೇಟ್ ಐಸ್ ಕ್ರೀಮ್? ಹೇಗ್ ಅನ್ಸತ್ ಮಕ್ಳೇ ನಿಮ್ಗೆ ಇವಾಗ ನಾನು ಐಸ್ ಕ್ರೀಮ್ ತೆಕ್ಕೊಡ್ತೀನಿ ಅಂತ ಹೇಳ್ತಿದೀನಿ, ನಿಮ್ಗೆ ಹೇಗ್ ಅನ್ಸತ್ತೆ? ಹೌ ಡು ಯು ಫೀಲ್? ಎಸ್, ಸೂಪರ್. So we saw all these 7 question words that begins with WH and how. We also saw the question word how. ಹೇಗೆ ಅಂತ ಬರುವಾಗ how ಅಂತ ಇರೋ question word ನ ನಾವು ಉಪಯೋಗಿಸ್ತೀವಿ. ಅಂದ್ರೆ ಎಲ್ಲಾ ಕ್ವೆಶನ್ ವರ್ಡ್ಸ್ WH ಬೇಸ್ ಕ್ವೆಶನ್ ವರ್ಡ್ಸ್ ಆಗೇ ಇರತ್ತಾ? ಬೇರೆ ಯಾವ್ದು ನಾವು ಉಪಯೋಗಿಸೋದಿಲ್ವಾ? ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ದೊಡ್ಡದಾಗಿರೋ ಉತ್ತರ ಹೇಳೋ ತರಾನೇ ಇರತ್ತಾ? ಹೌದು ಇಲ್ಲ ಅಂತ ಇರೋ ರೀತಿಯಾಗಿ ಪ್ರಶ್ನೆನೇ ಇರೋದಿಲ್ವಾ? ಇರತ್ತೆ. ಆಗ ಪ್ರಶ್ನೆ ಆಗಿರೋದು ಹೇಗಿರತ್ತೆ ಗೊತ್ತಾ? ನಿಮ್ಗೆ ಸ್ವಲ್ಪ ಹೊತ್ತಲ್ಲಿ ನಾನು ಹೇಳ್ತೀನಿ ನೋಡ್ಕೊಳ್ಳಿ. There is a rule for this. Use this when you want to know details like what, where, when, why, how. ಹೇಗೆ, ಏಕೆ, ಎಲ್ಲಿ, ಯಾಕೆ, ಯಾವಾಗ ಇಂತಹ ಡೀಟೇಲ್ಸ್ ನ ನೀವು ತಿಳ್ಕೊಬೇಕಂದ್ರೆ ಆಗ ಈ WH ಬೇಸ್ ಕ್ವೆಶನ್ ವರ್ಡ್ಸ್ ಹೇಗೆ, ಯು ನೀಡ್ ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. wherein the answer is not yes or no. You need to give some information. ಕೆಲವು ಇನ್ಫಾರ್ಮೇಶನ್ ನೀವು ಕೊಡೋ ರೀತಿಯಾಗಿರತ್ತೆ, ಬರೀ ಹೌದು ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಆ ಪ್ರಶ್ನೆ ಆಗಿರೋದೇ WH ಬೇಸ್ ಕ್ವೆಶನ್ ವರ್ಡ್ಸ್ ಆಗಿ ಇರತ್ತೆ, ಅಲ್ಲಿ ಬಳಸಿರ್ತಾರೆ ಖಂಡಿತವಾಗಿ. ವಿ ಕೆನಾಟ್ ಜಸ್ಟ್ ಆನ್ಸರ್ ಎಸ್ ಆರ್ ನೋ ಟು ದೀಸ್. ಹೌದಲ್ವಾ? ಅದೇ ತಾನೇ ನಾನು ಈಗ ಹೇಳ್ದೆ, ವಿ ಕೆನಾಟ್ ಆನ್ಸರ್ ಎಸ್ ಆರ್ ನೋ ಟು ದೀಸ್ ಕ್ವೆಶನ್ ವರ್ಡ್ಸ್. ಎಕ್ಸಾಂಪಲ್, ವೇರ್ ಡು ಯು ಲಿವ್? ಎಲ್ಲಿದ್ದೀರಾ ನೀವು? ಎಸ್ ಅಂತ ಹೇಳ್ತೀರಾ, ನಗ್ತಾರೆ ಎಸ್ ಅಂತ ಹೇಳಿದ್ರೆ. ಅಲ್ವಾ? ವೇರ್ ಡು ಯು ಲಿವ್ ಅಂತಂದ್ರೆ ಎಸ್ ಅಂತ ಹೇಳಿದ್ರೆ ಅದು ಹೇಗ್ ಒಂದು ಉತ್ತರವಾಗತ್ತೆ? ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನ್ ಧಾರವಾಡಲ್ಲಿ ಇದ್ದೀನಿ, ನಾನ್ ಮೈಸೂರಲ್ಲಿ ಇದ್ದೀನಿ, ಈ ತರ ಏನೋ ಒಂದು ಉತ್ತರ ಹೇಳ್ಬೇಕು. ಐ ಲಿವ್ ಇನ್ ಮಲ್ಲೇಶ್ವರಂ, ಐ ಲಿವ್ ಇನ್ JP ನಗರ್, ಐ ಲಿವ್ ಇನ್ ಬ್ಯಾಂಗ್ಳೂರ್, ಐ ಲಿವ್ ಇನ್ ಡೆಲ್ಲಿ, ಈ ತರ ಹೇಳ್ಬೇಕು. ಎಸ್ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಮತ್ತೆ ಕೇಳ್ತಾರೆ ನಿಮ್ಮನ್ನ ಆ ಪ್ರಶ್ನೆನ. ಸೊ ಇದನ್ನ ನಾನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂದ್ರೆ
ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಎಸ್ ಆರ್ ನೋ ಇಲ್ಲಿ ಹೇಳಕ್ಕಾಗಲ್ಲ. ಒಂದು ಆ ಇನ್ಫಾರ್ಮೇಶನ್ ನೀವು ಕೊಡ್ಬೇಕಾಗಿದೆ. ಅಂತಹ ಸಂದರ್ಭಗಳಲ್ಲಿ WH ಬೇಸ್ ಕ್ವೆಶನ್ ವರ್ಡ್ಸೇ ಬಳಸ್ತೀವಿ. ಗ್ರೇಟ್. ಹಾಗಾಗಿತ್ತಂದ್ರೆ ಹೌದು ಇಲ್ಲ ಅಂತ ನಾನು ಹೇಳ್ತಿದ್ದೀನಿ, ಅದಕ್ಕೆ ಹೇಗಿರ್ಬೇಕು ಆ ಪ್ರಶ್ನೆ ಆಗಿರೋದು? ಆ ಈ ಪ್ರಶ್ನೆಗೆ ನಾನು ನಿಮ್ಗೆ ಉತ್ತರ ಹೇಳ್ತೀನಿ ನೋಡ್ಕೊಳ್ಳಿ. ರೂಲ್ ನಂಬರ್ 2, ಇಫ್ ಯು ಸ್ಕಿಪ್ ದ WH ವರ್ಡ್ ಕಂಪ್ಲೀಟ್ಲಿ ಅಂಡ್ ಸ್ಟಾರ್ಟ್ ಯುವರ್ ಸೆಂಟೆನ್ಸ್ ಡೈರೆಕ್ಟ್ಲಿ, ಯು ಯೂಸ್ ವರ್ಡ್ಸ್ ಲೈಕ್ ಡೂ, ಡಸ್, ಡಿಡ್. ಮಾಡ್ದ ಒಂದು ಇನ್ಫಾರ್ಮೇಶನ್ ಆಗಿರೋದು ಎಸ್ ಆರ್ ನೋ ಅಲ್ಲೇ ಮುಗ್ದೋಗ್ಬಿಡತ್ತೆ. ಬೇರೆ ಏನು ನೀವು ಅಲ್ಲಿ ಹೇಳೋದಿಲ್ಲ. ನನ್ ಮನೆ ಇಲ್ಲಿದೆ, ಅದ್ ಆ ಕಾರಣಕ್ಕೋಸ್ಕರನೇ ಆ ಮಗು ಅಳುತ್ತು, ಈ ತರ ಎಕ್ಸ್ಪ್ಲನೇಷನ್ ಎಲ್ಲ ಏನು ಬೇಕಾಗಿಲ್ಲ. ಅಂತಹ ಸಂದರ್ಭಗಳಲ್ಲಿ ನಾವು ಈ ಡೂ, ಡಸ್, ಡಿಡ್ ಅನ್ನೋ ಕ್ವೆಶನ್ ವರ್ಡ್ಸ್ ಅನ್ನ ಬಳಸ್ತೀವಿ. ಹೌದು, ವೆರಿ ಗುಡ್ ಅಬ್ಸರ್ವೇಶನ್. ಹಾಗಾಗಿತ್ತಂದ್ರೆ ಒಬ್ರು ಹೇಳ್ತಿದ್ದಾರೆ, ವೇರ್ ಡು ಯು ಲಿವ್ ಅಲ್ಲೂ ಡೂ ಅನ್ನ ಉಪಯೋಗಿಸ್ತಿದೀವಲ್ವಾ ಮ್ಯಾಮ್ ಅಂತ ಒಬ್ರು ಹೇಳ್ತಿದ್ದಾರೆ. ವೆರಿ ಗುಡ್. ಅಲ್ಲಿ ಏನಾಗತ್ತಂದ್ರೆ ಆ WH ಕ್ವೆಶನ್ ವರ್ಡ್ಸ್ ಆದ್ಮೇಲೆ ಡೂ ಆಗಿರೋದು ಆಕ್ಸಿಲರಿ ವರ್ಬ್, ಅಂದ್ರೆ ನಿಮ್ಗೆ ತುಂಬಾ ಕಷ್ಟವಾಗಿ ವರ್ಡ್ ಎಲ್ಲ ಹೇಳಲ್ಲ, ಈಗ ಹೆಲ್ಪಿಂಗ್ ವರ್ಕ್, ಅದಕ್ಕೆ ಸಹಾಯ ಮಾಡತ್ತೆ. ಈ WH ಕ್ವೆಶನ್ ವರ್ಡ್ಸ್ ಗೆ ಈ ಡೂ, ಡಸ್, ಡಿಡ್ ಅನ್ನೋದು ಸಹಾಯ ಮಾಡತ್ತೆ. ಆಯ್ತಾ? ಅಕಸ್ಮಾತ್ ಪ್ರಶ್ನೆ ಆಗಿರೋದು WH ಅಲ್ಲಿ ಶುರುವಾಗ್ತಿದೆ ಅಂದ್ರೆ, ಇಲ್ಲ ಹೌ ಅನ್ನೋದೇ ಶುರುವಾಗ್ತಿದೆ ಅಂದ್ರೆ, ಅದಾದ್ಮೇಲೆ ಈ ಸಹಾಯ ಮಾಡೋ ರೀತಿಯಾಗಿ ಈ ಡೂ, ಡಸ್, ಡಿಡ್ ನ ಬಳಸ್ತೀವಿ. ನಾನು ಪ್ರಶ್ನೆನೇ ಡೂ, ಡಸ್, ಡಿಡ್ ಅಲ್ಲಿ ಬಳಸ್ತಿದೀನಿ ಅಂದ್ರೆ ನನ್ಗೆ ಆನ್ಸರ್ ಆಗಿರೋದು ಎಸ್ ಆರ್ ನೋ ಅಲ್ಲಿ ಬರುತ್ತೆ. ಅದನ್ನೇ ನಾನ್ ನಿಮ್ಗೆ ಹೇಳ್ತಿರೋದೀಗ. ಆಯ್ತಾ? ದೀಸ್ ಆರ್ ಕ್ವೆಶನ್ಸ್ ದ ಆನ್ಸರ್ ಇಸ್ ಯೂಶುವಲಿ ಜಸ್ಟ್ ಎಸ್ ಆರ್ ನೋ, ಹೌದು ಇಲ್ಲೋ. ಡು ಯು ಸಿಂಗ್? ಡಿಡ್ ಯು ವೇಕ್ ಅಪ್ ಅರ್ಲಿ? Does your friend play cricket? See, for all these questions, you can just give me the answer by just saying yes or no. ಹೌದು ಆಟ ಆಡ್ತಾನೆ, ಇಲ್ಲ ಅವನು ಆಟ ಆಡೋಲ್ಲ, ಹೌದು ನನಗೆ ಗೊತ್ತು, ಇಲ್ಲ ನನಗೆ ಗೊತ್ತಿಲ್ಲ. ಇಷ್ಟೇ ತಾನೇ ನೀವ್ ಹೇಳ್ತೀರಾ, ಬೇರೆ ಏನಾದ್ರೂ ಹೇಳ್ತೀರಾ? ಇಲ್ಲ. ಡೂ ಆರ್ ಡಸ್ ಆರ್ ಡಿಡ್. ಡು ಯು ಸಿಂಗ್ ಅಲ್ಲಾದ್ಮೇಲೆ ಏನ್ ಬರುತ್ತೆ, ಯಾರು ಮಾಡ್ತಿದ್ದಾರೆ ಅದನ್ನ ಸಬ್ಜೆಕ್ಟ್ ಅಂತೀವಿ, ಏನ್ ಕೆಲಸ ಮಾಡ್ತಿದೀವೋ ಅದನ್ನ ಆಕ್ಷನ್ ಅಂತ ಹೇಳ್ತೀವಿ. ಸೊ ಡೂ ಆರ್ ಡಸ್ ಆರ್ ಡಿಡ್ ಅನ್ನ ನಾನು ಉಪಯೋಗಿಸ್ಬೇಕು ಅಂದ್ರೆ ಒಂದ್ ಸೆಂಟೆನ್ಸ್ ಪ್ರಾರಂಭದಲ್ಲಿ ಅದಾದ್ಮೇಲೆ ಯಾರ ಕೆಲಸ ಮಾಡ್ತಿದ್ದಾರೆ ಅದಾದ್ಮೇಲೆ ಕೆಲಸ ಬರುತ್ತೆ ಅಷ್ಟೇ ಮಕ್ಳೇ. ಹೌದು ಇಲ್ಲ ಇರೋ ಪ್ರಶ್ನೆಗಳಿಗೆ ಡೂ, ಡಸ್, ಡಿಡ್, ಅದಾದ್ಮೇಲೆ ಯಾರ್ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ. ಆಯ್ತಾ? ಈಗ ನಾನು WH ನ ಬಳಸಿದೀನಿ ಅಂದ್ರೆ ಅದಾದ್ಮೇಲೂ ಡೂ, ಡಸ್, ಡಿಡ್ ನ ಬಳಸ್ತೀನಿ, ಅದಕ್ಕೆ ಅದು ಸಹಾಯ ಮಾಡತ್ತೆ. ನನ್ಗೆ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ನನ್ಗೆ ಗೊತ್ತಾಗತ್ತೆ. ಇಲ್ಲಿ ನನ್ಗೆ ಏನ್ ಇನ್ಫಾರ್ಮೇಶನ್ ಬೇಕಾಗಿಲ್ಲ, ನನ್ಗೆ ಹೌದು ಇಲ್ಲ ಅಂತ ಗೊತ್ತಾದ್ರೆ ಸಾಕು. ಡು ಯು ಲೈಕ್ ಐಸ್ ಕ್ರೀಮ್? ಎಸ್ ಐ ಡೂ. ಹೌದು ನನ್ಗೆ ಇಷ್ಟ. ಡಸ್ ಶಿ ಸ್ಪೀಕ್ ಇಂಗ್ಲಿಷ್? ನೋ ಶಿ ಡಸಂಟ್. ಇಲ್ಲ ಅವಳು ಮಾತಾಡೋದಿಲ್ಲ. ಇಲ್ಲ ಮಾತಾಡೋದಿಲ್ಲ. ನೋ ಶಿ ಡಸಂಟ್. ಬರೀ ನೋ ಹೇಳಿದ್ರು ಸಾಕು ಅಂತಹ ಪ್ರಶ್ನೆಗಳಿಗೆ. ಡಿಡ್ ದೇ ಫಿನಿಶ್ ದೇರ್ ಹೋಮ್ ವರ್ಕ್? ಅವ್ರ ಹೋಮ್ ವರ್ಕ್ ಅನ್ನ ಮುಗಿಸ್ಬಿಟ್ರಾ? ಎಸ್ ದೇ ಡಿಡ್. ಎಸ್ ಅಂತಾನು ಹೇಳಿ ಮುಗಿಸ್ಕೋಬಹುದು ಅಲ್ವಾ? ಸೊ ಇವಾಗ ಗೊತ್ತಾಯ್ತಾ ಮಕ್ಳೇ, ಯಾವಾಗ ನಾವು WH ಬೇಸ್ ಕ್ವೆಶನ್ ವರ್ಡ್ಸ್ ಅದಾದ್ಮೇಲೆ ಡೂ, ಡಸ್, ಡಿಡ್ ನ ಉಪಯೋಗಿಸ್ತೀವಿ ಅಂತ ತಿಳಿತಾ? ಅಂದ್ರೆ ಇವಾಗ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ರಿ ಒಂದು ನೀವು. ಇವಾಗ ಡೂ, ಡಸ್, ಡಿಡ್ ಈ 3 ವರ್ಡ್ಸ್ ಯಾವಾಗೆಲ್ಲ ನಾನು ಉಪಯೋಗಿಸ್ತೀನಿ, ಯಾರಿಗೆಲ್ಲ ಬಳಸ್ತೀನಿ ಅನ್ನೋ ನಿಮ್ಮಲ್ಲಿ ಡೌಟ್ ಇರತ್ತೆ ಅಲ್ವಾ? ಡೂ, ಡಸ್ ಈ 2 ಕ್ವೆಶನ್ ವರ್ಡ್ಸ್ ವರ್ತಮಾನ ಕಾಲದಲ್ಲಿ ನಾವು ಬಳಸ್ತೀವಿ. ಅಂದ್ರೆ ವರ್ತಮಾನ ಕಾಲದಲ್ಲಿ ಇರೋ ಆಕ್ಷನ್ ವರ್ಡ್ಸ್ ಗೆ ನಾವು ಉಪಯೋಗಿಸ್ತೀವಿ. ನೀವು ಹಾಡ್ತೀರಾ, ನೀವು ಕ್ರಿಕೆಟ್ ಆಡ್ತೀರಾ, ಇವಾಗ ಒಂದ್ ಕೆಲ್ಸ ನಾನ್ ಮಾಡ್ತೀನಾ ಅಂತ ಹೇಳಿದ್ರೆ ಅದನ್ನ ಪ್ರೆಸೆಂಟ್ ಅಂತೀನಲ್ವಾ, ವರ್ತಮಾನ ಕಾಲ. ನಾನು ಮಾಡಿದ ಕೆಲ್ಸವನ್ನ ಕೇಳ್ತಿದೀನಿ ಅಂದ್ರೆ ಅವಾಗ ಏನ್ ಮಾಡ್ತೀನಿ, ಪಾಸ್ಟ್ ಅಲ್ಲಿ ಹೇಳ್ತೀನಿ. ಭೂತಕಾಲದಲ್ಲಿ ಇರತ್ತೆ, ಭೂತ, ವರ್ತಮಾನ. ಸೊ ಡೂ, ಡಸ್ ಇಸ್ ಇನ್ ಪ್ರೆಸೆಂಟ್, ಡಿಡ್ ಅನ್ನೋದು ಪಾಸ್ಟ್ ಅಲ್ಲಿ ಇರತ್ತೆ. ಈ ಸಿಂಪಲ್ ಇದು ಎರಡೇ ವಿಷಯವನ್ನ ಮಾತ್ರ ತಿಳ್ಕೊಳ್ಳಿ. ನಾನು ಹೆಚ್ಚಾಗಿ ಗ್ರಾಮರ್ ಪ್ರಕಾರ ಹೋಗ್ತಿಲ್ಲ, ಇದು ಮಾತ್ರ ಸಣ್ಣ ಪುಟ್ಟ ವಿಷಯ, ಅದನ್ನ ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ ಆಯ್ತಾ? ಡೂ, ಡಸ್ ಇವೆರಡು ವರ್ತಮಾನ ಕಾಲದಲ್ಲಿ ನಾನು ಬಳಸ್ತೀನಿ. ಅಂದ್ರೆ ಇವಾಗ ಒಂದ್ ವಿಷಯ ನಡೀತಿದ್ಯಾ ಅಂತಂದ್ರೆ ಅವಾಗ ಡೂ ಆರ್ ಡಸ್. ಡಿಡ್ ಅಂದ್ರೆ ಮುಗ್ದೋಗಿರೋ ವಿಷಯವನ್ನ ನಾನು ಅದನ್ ಬಗ್ಗೆ ಕೇಳ್ತಾ ಇದೀನಿ ಅಂದ್ರೆ ಆಗ ಡಿಡ್. ಆಯ್ತಾ? ಸೊ ಇಲ್ಲಿ ಏನೋ ಸಬ್ಜೆಕ್ಟ್ಸ್ ಅಂತೆಲ್ಲ ಕೊಟ್ಬಿಟ್ಟಿದ್ದೀರಾ ಮ್ಯಾಮ್. ಡು ಯು ಸ್ಪೀಕ್ ಇಂಗ್ಲಿಷ್? ಇಂಗ್ಲಿಷ್ ಮಾತಾಡ್ತೀರಾ? ಡು ಐ ನೋ ಟು ಕುಕ್? ನಂಗೆ ಅಡ್ಗೆ ಮಾಡಕ್ಕೆ ಗೊತ್ತಾ?
ಡು ವಿ ಸ್ಪೀಕ್ ದ ಟ್ರೂತ್? ನಾವು ನಿಜವನ್ನ ಮಾತಾಡ್ತೀವಾ? ಬೇರೆ ಏನು ಬರುತ್ತೆ? ಡು ದೇ ಟೆಲ್ ಲೈಸ್? ಅವ್ರು ಸುಳ್ಳು ಹೇಳ್ತಾರಾ? ಹೀಗೆ ಇಟ್ಕೊಳ್ಳೋಣ. ಐ ಯು ವಿ ದೇ. ಐ ವಿ ಯು ದೇ. ನಾನು, ನಾವು, ನೀನು ಅಲ್ಲದೆ ನೀವು, ಅವರು. ಐ ವಿ ಯು ದೇ. ಇವತ್ತು ಮಾತ್ರ ನಾವು ಡೂ ಅನ್ನ ಉಪಯೋಗಿಸ್ತೀವಿ. ಡಸ್ ಅದ್ ಯಾರಿಗೆ ಉಪಯೋಗಿಸ್ತೀವಿ? ಮೂರನೇವ್ರಿಗೆ. ಹಿ, ಶಿ, ಇಟ್ ಅಂದ್ರೆ ಥರ್ಡ್ ಪರ್ಸನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಅಂತಿದ್ರೆ ಥರ್ಡ್ ಪರ್ಸನ್ ಅಂತ ಹೇಳ್ತೀವಿ. ಓಕೆ, ಬೇರೆ ಯಾವ್ದು ಇಲ್ಲ. ಎಕ್ಸ್ಟ್ರಾ ಬಾಕ್ಸ್ ಗಿವನ್ ಓವರ್ ದೇರ್. ಸೊ ಡೂ ಇಸ್ ಯೂಸ್ ಫಾರ್ ಐ ವಿ ಯು ದೇ. ಡಸ್ ಇಸ್ ಯೂಸ್ ಫಾರ್ ಹಿ, ಶಿ, ಇಟ್. ಅವನು, ಅವಳು, ಅದು. ಸೆಂಟೆನ್ಸ್ ಆಗಿ ಹೇಳಿ ಮ್ಯಾಮ್ ಅಂತ ಒಬ್ರು ಹೇಳ್ತಾರೆ. ಡಸ್ ಹಿ ಸಿಂಗ್ ವೆಲ್? ಅವ್ನು ಚೆನ್ನಾಗಿ ಹಾಡ್ತಾನಾ? ಡಸ್ ಶಿ ಟೆಲ್ ಲೈಸ್ ಫ್ರೀಕ್ವೆಂಟ್ಲಿ? ಅವಳು ಸುಳ್ಳು ಹೇಳ್ತಾಳ ಯಾವಾಗ್ಲೂ? ಡಸ್ ಇಟ್ ರೈನ್ ಎವ್ರಿ ಡೇ? ಪ್ರತಿದಿನ ಮಳೆ ಬೀಳತ್ತಾ? ಇಲ್ಲಿ ನೋಡಿ, ಈ ಡೂ ಮತ್ತೆ ಡಸ್ ಇವಾಗ ನಡೆಯೋ ವಿಷಯಗಳಿಗೆ ಮಾತಾಡಕ್ಕೆ ನಾನ್ ಬಳಸ್ತಾ ಇದ್ದೀನಿ ಅಲ್ವಾ? ಹಾಗಾಗಿತ್ತಂದ್ರೆ ಡಿಡ್ ನಾನು ಯಾವಾಗ ಉಪಯೋಗಿಸ್ತೀನಿ? ಒಂದ್ ಮುಗೀತು, ಒಂದ್ ಕೆಲ್ಸವಾಗಿರೋದು ನಡೆದು ಮುಗ್ದೋಯ್ತು ಅಂತಂದ್ರೆ ಆಗ ಡಿಡ್. ಡಿಡ್ ಯು ಫಿನಿಶ್ ಯೋರ್ ಹೋಮ್ವರ್ಕ್? ಹೋಮ್ವರ್ಕ್ ನ ಮುಗಿಸ್ಬಿಟ್ಟ ನೆನೆ? ನಿನ್ ಹೋಮ್ವರ್ಕ್ ನ ಮುಗಿಸ್ಬಿಟ್ಟ? ಹೋದ್ವಾರ ನೀನು ಮೂವಿಗ್ ಹೋಗಿದ್ದ? ಡಿಡ್ ಯು ಗೋ ಟು ದಿ ಮೂವಿ ಲಾಸ್ಟ್ ವೀಕ್? ಫಾರ್ ಆಲ್ ಸಬ್ಜೆಕ್ಟ್ಸ್ ವಿ ಯೂಸ್ ಡಿಡ್. ಹೋದ್ವಾರ, ನಿನ್ನೆ ಅಂದ್ರೆ ಕಂಪ್ಲೀಟ್ಲಿ ಫಾರ್ ಪಾಸ್ಟ್ ಟೆನ್ಸ್ ವಿ ಯೂಸ್ ಡಿಡ್. ಓಕೆ, ವಿ ಯೂಸ್ ಡಿಡ್ ಫಾರ್ ದಿ ಪಾಸ್ಟ್ ಟೆನ್ಸ್. ಆಲ್ ಸಬ್ಜೆಕ್ಟ್ಸ್. ಇವಾಗ ಡೂ ಡಸ್ ತರ ಈ ಸಬ್ಜೆಕ್ಟ್ ಗಳೆಲ್ಲ ಮಾತ್ರನೇ ಡೂಗೆ ಬರುತ್ತೆ, ಡಸ್ ಈ ಸಬ್ಜೆಕ್ಟ್ ಗಳಿಗೆಲ್ಲ ಮಾತ್ರ ಬರುತ್ತೆ ಅಂತ ಹೇಳೋದಿಲ್ಲ. ಒಂದ್ ನಿಮಿಷ. ಒಂದು ನಿಮಿಷ ಮಕ್ಳೇ. ಎಸ್ಟರ್ಡೇ ಅನ್ನೋದು ಸ್ಪೆಲ್ಲಿಂಗ್ ಮಾತ್ರ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿತ್ತು. ಓಕೆ, ಐ ಹ್ಯಾವ್ ರೆಕ್ಟಿಫೈಡ್ ಇಟ್. ಅದನ್ನ ನಾನು ಸರಿ ಮಾಡ್ಬಿಟ್ಟಿದ್ದೀನಿ. ಒಂದು ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ, ಆಯ್ತಾ? ಕಾಣಿಸ್ತಿದ್ಯಾ? ಆರ್ ಯು ಏಬಲ್ ಟು ಸಿ ದ ಸ್ಕ್ರೀನ್? ಎಸ್, ವಿಸಿಬಲ್. ಐ ವಿ ಯು ದೇ. ಇದು ಡೂ ಉಪಯೋಗಿಸೋದು. ಡಸ್ ಯಾರಿಗೆ? ಅವನು, ಅವಳು, ಅದು ಅಂತ ಬರೋ ಸಬ್ಜೆಕ್ಟ್ ಗಳಿಗೆ ಮಾತ್ರ ಉಪಯೋಗಿಸ್ತೀನಿ. ಹಾಗಾಗಿತ್ತಂದ್ರೆ ಡಿಡ್ ಎಲ್ಲಾ ಸಬ್ಜೆಕ್ಟ್ಸ್ಗೂ ಉಪಯೋಗಿಸ್ತೀನಿ. ನಾನು, ನೀನು, ನೀವು, ನಾವು, ಅವನು, ಅವಳು, ಅದು. ಐ ವಿ ಯು ದೇ ಹಿ ಶಿ ಇಟ್. ಅಲ್ಲಿ ಏನು ರೂಲ್ಸ್ ಇಲ್ಲ, ಎಲ್ಲಾ ಸಬ್ಜೆಕ್ಟ್ಸ್ಗೂ ಉಪಯೋಗಿಸ್ತೀನಿ. ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೇಕು ಅಷ್ಟೇ ಆ ಸೆಂಟೆನ್ಸ್ ಆಗಿರೋದು. ಅಂದ್ರೆ ಆ ಕೆಲಸವಾಗಿದ್ದು ಮುಗ್ದೋಗಿರತ್ತೆ, ಇವಾಗ ನಡೀತಾ ಇರಲ್ಲ, ಮುಗ್ದೋಗಿರತ್ತೆ. ಇವಾಗ ನಡೆಯೋ ವಿಷಯಕ್ಕೆ ಡೂ ಡಸ್, ನಡೆದೋಗಿರೋ ವಿಷಯಕ್ಕೆ ಡಿಡ್. ಆಲ್ರೈಟ್. ಪರ್ಫೆಕ್ಟ್ಲಿ ವಿ ಹ್ಯಾವ್ ಗ್ರೂಪ್ಡ್ ಇಟ್. ಓಕೆ, ಇವೆಲ್ಲ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತಂದ್ರೆ, ಅಂದ್ರೆ ಇವಾಗ WH ಗೊತ್ತಾಗ್ಬಿಟ್ಟಿದೆ, ಡೂ ಡಸ್ ಡಿಡ್ ಹೌದು ಇಲ್ಲ ಅನ್ನೋ ಪ್ರಶ್ನೆಗಳಿಗೂ ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ ಅಂದ್ರೆ, ಇವಾಗ ಬರೋ ಪ್ರಶ್ನೆಗಳನ್ನ ನಿಮ್ಗೆ ಕ್ಯಾಟಗರೈಸ್ ಮಾಡಕ್ ಆಗತ್ತೆ ಅಲ್ವಾ?
ನೋಡೋಣ. ಡೂ, ಡಸ್, ಡಿಡ್ ಇದು 3 ಕ್ಯಾಟಗರಿ ಆಗಿ ಕೊಟ್ಟಿದ್ದೀನಿ. ಇಲ್ಲಿ ಬರೋ ಪ್ರಶ್ನೆಗಳನ್ನ ಆ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡೋಣ. ಡ್ಯಾಶ್ ಯು ಫಿನಿಶ್ ಯೋರ್ ಹೋಮ್ವರ್ಕ್ ಎಸ್ಟರ್ಡೇ. ನಿನ್ನೆ ಹೋಮ್ವರ್ಕ್ ಅನ್ನ ಮುಗಿಸ್ಬಿಟ್ಟ ನೀನು? ನಿನ್ನೆ ಮುಗ್ದೋಗಿರೋ ವಿಷಯ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಡಿಡ್. ನಿನ್ನೆ ರಾತ್ರಿ ನೀನ್ ಎಲ್ಲಿ ಹೋದೆ? ವೇರ್ ಡಿಡ್ ಯು ಗೋ ಲಾಸ್ಟ್ ನೈಟ್? ಡ್ಯಾಶ್ ಯೋರ್ ಮದರ್ ಸ್ಪೀಕ್ ಇಂಗ್ಲಿಷ್. ನಿಮ್ಮ ಅಮ್ಮ ಇಂಗ್ಲಿಷ್ ಮಾತಾಡ್ತಾರಾ? ಡಸ್. ವೇರ್ ಡಸ್ ಶಿ ಕೀಪ್ ಹರ್ ಪೆನ್ಸಿಲ್ಸ್ ಆರ್ ವೇರ್ ಡಿಡ್ ಶಿ ಕೀಪ್ ಹರ್ ಪೆನ್ಸಿಲ್ಸ್? ನೋ. ಮರೆತೇ ಇರಿ ಮಕ್ಕಳೇ. ವಾಟ್ ಡು ಯು ಲೈಕ್ ಟು ಈಟ್ ಫಾರ್ ಬ್ರೇಕ್ಫಾಸ್ಟ್? ವಾಟ್ ಡು ಯು, ನೀನೇನ್ ತಿನ್ನಕ್ಕೆ ಇಷ್ಟಪಡ್ತೀಯಾ? ವೇರ್ ಡ್ಯಾಶ್ ಶಿ ಕೀಪ್ ಹರ್ ಪೆನ್ಸಿಲ್ಸ್, ಅವಳು ಎಲ್ಲಿಡ್ತಾಳ ಅವಳ ಪೆನ್ಸಿಲ್ಗಳನ್ನ? ವೇರ್ ಡಸ್ ಶಿ, ಡಸ್ ಯಾರಿಗ್ ಬರತ್ತಂದೆ? ಹಿ, ಶಿ. ಡ್ಯಾಶ್ ಯು ಡ್ರಿಂಕ್ ಕಾಫಿ. ಎಲ್ಲಿ ಬರುತ್ತೆ ಮಕ್ಳೇ? ಡು ಯು ಡ್ರಿಂಕ್ ಕಾಫಿ? ಡಿಡ್ ಯು ಡ್ರಿಂಕ್ ಕಾಫಿ ಹೇಳಲ್ಲ. ಆಗ ಹೇಳ್ಬೋದು, ಆದ್ರೆ ಯಾವಾಗ ನಡೀತು? ಒಂದ್ ಪಾಸ್ಟ್ ಟೆನ್ಸ್ ಇತ್ತಂದ್ರೆ ಅದನ್ನ ನಾವ್ ಅಲ್ಲಿ ಬಳಸ್ಬೋದು. ಇಲ್ಲಿ ಇವಾಗ ನೀನ್ ಕಾಫಿ ಕುಡ್ದಾ ಅಂತ ಕೇಳೋ ರೀತಿಯಾಗಿ ಇದೆ ಪ್ರಶ್ನೆ ಅಲ್ವಾ? ಹಾಗೆ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಹೇಳಿ ಮಕ್ಳು? ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಮಾಡಿದ್ವಿ? ಯಾವಾಗೆಲ್ಲ WH ಬೇಸ್ ಕ್ವೆಶನ್ಸ್ ಬರುತ್ತೆ, ಯಾವಾಗ ಡೂ, ಡಸ್, ಡಿಡ್ ಅಂತಹ ಪ್ರಶ್ನೆ ವರ್ಡ್ಸ್ ಉಪಯೋಗಿಸ್ತೀವಿ, ಇದನ್ನ ನಾವು ತಿಳ್ಕೊಂಡಿದೀವಿ. ಒಂದು ಇನ್ಫಾರ್ಮೇಶನ್ ಆಗಿರೋದು ನನ್ಗೆ ಗೊತ್ತಾಗ್ಬೇಕು, ಎಲ್ಲಿ, ಯಾವಾಗ, ಯಾತಕ್ಕೆ, ಯಾರಿಗೆ, ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಬೇಕಂದ್ರೆ ಆಗ WH ಬೇಸ್ ಕ್ವೆಶನ್ಸ್. ಹೇಗೆ, ಅದು ಹೌ. ಕರೆಕ್ಟ್. ಹೌದು ಇಲ್ಲ ಅಂತ ನನಗೆ ಬೇಕಾಗಿದೆ ಅಂದ್ರೆ ಆನ್ಸರು, ಆಗ ಡೂ, ಡಸ್, ಡಿಡ್. ಡೂ, ಡಸ್ ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ, ಡಿಡ್ ಆಗಿರೋದು ಪಾಸ್ಟ್ ಅಲ್ಲಿ ಉಪಯೋಗಿಸ್ತೀವಿ. ಕರೆಕ್ಟಾ? ನೆನ್ಪಲ್ಲಿ ಇಟ್ಕೊಳ್ತೀರಾ? ಆಲ್ ರೈಟ್. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಮುಗಿಸ್ಕೊಳ್ತೀನಿ. ಮುಂದಿನ ವಾರ ಬೇರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಟು ಆಲ್ ಆಫ್ ಯು. ಮ್ಯಾಮ್. ಯಾಮಿನಿ ಮ್ಯಾಮ್.